ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಮೋಜು ಮಸ್ತಿಗೆ ಜಲಪಾತ ವೀಕ್ಷಣೆಗೆ ಹೋಗಿದ್ದವರು ಅಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಎಷ್ಟೇ ಹೇಳಿದ್ರು ಕೂಡ ಒಂದಿಷ್ಟು ಜನ ಕೇಳಲ್ಲ. ಈ ಜಲಪಾತಗಳಿಗೆ ಹೋದಂಥ ಸಂದರ್ಭದಲ್ಲಿ ಹುಚ್ಚರಾಟ ಮಾಡಬೇಡ್ರಪ್ಪ, ಕೆಳಗಡೆ ಎಲ್ಲ ಇಳಿಬೇಡ್ರಪ್ಪ ಅಂತ ಅಂದು ಅಲ್ಲೇ ಹೋಗ್ತಾರೆ. ಬೇಕು ಅಂತಾನೇ ಹೋಗ್ತಾರೆ, ಸಿಕ್ಕಾಕೊಳ್ತಾರೆ. ಲಾಕ್ ಆಗಿದ್ದಾರೆ ನೋಡಿ. ಈಗ ಏಕಾಏಕಿ ನೀರು ನುಗ್ಗಿ ಫಾಲ್ಸ್ ಮಧ್ಯೆನೇ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ಅರೇಬೈಲ್ ಘಟ್ಟ ಭಾಗದ ಅರೇಬೈಲ್ ಫಾಲ್ಸ್ ನಲ್ಲಿ ಆಗಿರುವಂತಹ ಘಟನೆ ಇದು. ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರಿಂದ ಅವರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಈಗ ಸಿಕ್ಕಾಪಟ್ಟೆ ಮಳೆ ಇದೆ ಆ ಕಡೆ. ಮೋಜು ಮಸ್ತಿಗೆ ಜಲಪಾತ ವೀಕ್ಷಣೆಗೆ ಹೋಗಿದ್ದವರು ಲಾಕ್ ಆಗಿದ್ದಾರೆ. ಏಕಾಏಕಿಯಾಗಿ ನೀರು ಬಂದ್ಬಿಟ್ಟಿದೆ, ಹಾಗಾಗಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅರೇಬೈಲ್ ಘಟ್ಟ ಭಾಗದ ಅರೇಬೈಲ್ ಫಾಲ್ಸ್ ನಲ್ಲಿ ಆಗಿರುವಂತ ಘಟನೆ ನೋಡಿ. ಇವ್ರು ಮಾಡ್ಕೊಳ್ಳೋ ರಂಪಾಟಕ್ಕೆ, ಇವ್ರು ಮಾಡ್ಕೊಳ್ಳೋ ತಪ್ಪಿಗೆ ಪಾಪ ಅಲ್ಲಿರೋ ಪೊಲೀಸ್ನವರು, ಅಲ್ಲಿರೋ ಅರಣ್ಯ ಇಲಾಖೆ ಸಿಬ್ಬಂದಿ ಒದ್ದಾಡ್ಬೇಕು ಇವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ. ತಲೆಯಲ್ಲಿ ಬುದ್ಧಿ ಇರಲ್ವಾ? ಲದ್ದಿ ಇಟ್ಕೊಂಡಿರ್ತಾರ ತಲೆಯಲ್ಲಿ. ಅಲ್ಲಿ ಹೋಗಿ ಗೊತ್ತಿರುತ್ತೆ ನೀರು ರಭಸವಾಗಿ ಬರ್ತಾ ಇರುತ್ತೆ ಅಂತ ಹೇಳಿ ಬೇಕು ಅಂತಾನೇ ಕೆಳಗಡೆ ಹೋಗೋದು. ಅದೇನು ಹುಚ್ಚೋ ಏನು, ಬೇಕು ಅಂತಾನೆ ಹೋಗ್ತಾರೆ, ಮತ್ತೆ ಸಿಕ್ಕಾಕೊಳ್ತಾರೆ. ಇಂಥ ಘಟನೆಗಳನ್ನ ಪ್ರತಿನಿತ್ಯ ನೋಡ್ತಾ ಇರ್ತಾರೆ. ನೋಡಿನೂ ಹೋಗ್ತಾರೆ. ಅದು ಏನು ಬುದ್ಧಿವಂತರು ಏನು ನೋಡಿ, ಅಲ್ಲಿ ಹೆಂಗೆ ಸಿಕ್ಕಾಕೊಂಡು ಓದಾಡ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಮತ್ತೆ ಏನಾದರೂ ಆಗಿಬಿಟ್ರೆ ಮುಗೀತು. ಅಲ್ಲಿ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು, ಪೊಲೀಸ್ನವ್ರು ಏನು ಮಾಡ್ತಾ ಇದ್ರು ಅಂತ ಮತ್ತೆ ಅದಕ್ಕೊಂದು ಅಲ್ಲಿಗೆ ಹೋಗಬೇಡ್ರಪ್ಪ ಅಂತ ಬೋರ್ಡ್ ಕೂಡ ಇರುತ್ತೆ. ಅವರು ಹೇಳಿ ಕಳಿಸಿರ್ತಾರೆ. ಆದರೂ ಮೊಂಡಾಟ ಮಾಡೋದು, ಆದರೂ ಹೋಗೋದು, ಹುಚ್ಚರಾಟ ಮಾಡೋದು. ಈಗ ಸಿಕ್ಕಾಕೊಂಡಿದ್ದಾರೆ. ಅದಾದ ನಂತರ ಇವ್ರನ್ನ ರಕ್ಷಣೆ ಮಾಡಿದ್ಯಾರೋ? ಅದೇ ಪೊಲೀಸ್ನವರು, ಅದೇ ಸಿಬ್ಬಂದಿ. ಪಾಪ ಇವ್ರು ಮಾಡ್ಕೊಳ್ಳೋ ಎಡವಟ್ಟಿಗೆ ಅವರು ತಮ್ಮ ಜೀವದ ಹಂಗ ತೊರೆದು ಅಲ್ಲಿ ಕಾಪಾಡಬೇಕು ಇವ್ರನ್ನ. ಒಬ್ಬರು ಬಂದ್ರಿ